ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೊಟುಕಾದ 16 ತಿಂಗಳ ಅಧಿಕಾರಾವಧಿ ಪಡೆಯಲು ಕೋರ್ಟಿಗೆ ಹೋಗಲು ತೀರ್ಮಾನ. ನಗರದ ಎಲ್ಲ ಸದಸ್ಯರಿಂದ ನಾಳೆ ಸಭೆ. ಮೊಟುಕಾದ ಅವಧಿ ಮರಳಿ ನೀಡಲು ನ್ಯಾಯಾಲಯಕ್ಕೆ ಹೋಗಲು ಸಿದ್ಧತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಖಂಡಿಸಿ ಜೆಡಿಎಸ್ನಿಂದ ಸತ್ಯಯಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನೂರಾರು ವಾಹನಗಳಲ್ಲಿ ಸಾವಿರಾರು ಭಕ್ತರು ಭಾಗಿ. ಧರ್ಮಸ್ಥಳ ಪ್ರಕರಣದ ತನಿಖೆ ಎನ್ಐಎಗೆ ನೀಡಲು ಆಗ್ರಹ. ನೀರಾವರಿ ಹೋರಾಟಗಾರ ಡಾಕ್ಟರ್ ಮಧು ಸೀತಪ್ಪ ಅಂತಿಮ ವಿದಾಯ. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರದ ಮೂಲಕ ತೆರಳಿದ ಪಾರ್ಥಿವ ಶರೀರ. ಹೋರಾಟಗಾರರು, ಸಂಘಟನೆಗಳ ಮುಖಂಡರಿಂದ ಅಶ್ರುತರ್ಪಣ. ಬಿಜೆಪಿಯಿಂದ ನಾಳೆ ಧರ್ಮಸ್ಥಳದಲ್ಲಿ ಧರ್ಮಯಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಭಾಗಿ. ನಾಳೆ ನಡೆಯಲಿರುವ ಧರ್ಮಯಾತ್ರೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ನಿರೀಕ್ಷೆ. ವಾರ್ತೆಗಳ ವಿವರ. ನಗರ ಸ್ಥಳೀಯ ಸಂಸ್ಥೆಗಳ ಆಡಳಿತದ ವಿಚಾರದಲ್ಲಿ 16 ತಿಂಗಳು ಮೊಟಕಾಗಿದೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿ ನ್ಯಾಯಾಲಯಕ್ಕೆ ಹೋದ ಕಾರಣಕ್ಕೆ 16 ತಿಂಗಳ ಆಡಳಿತದಿಂದ ನಗರ ಸ್ಥಳೀಯ ಸಂಸ್ಥೆಗಳ ಮೊಟಕಾಗಿರುವ ಅಧಿಕಾರ ಮರಳಿ ಪಡೆಯಲು ಜಿಲ್ಲೆಯ ಎಲ್ಲಾ ನಗರಸಭೆ ಸದಸ್ಯರು ಕೋರ್ಟಿನ ಕದ ತಟ್ಟಲು ಮುಂದಾಗಿದ್ದು, ನ್ಯಾಯಾಲಯ ಒಪ್ಪಿದ್ದೇ ಆದಲ್ಲಿ ಮುಂದಿನ 16 ತಿಂಗಳು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಂದೂಡುವ ಸಾಧ್ಯತೆಗಳಿವೆ. ಹೌದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಆರಂಭದಲ್ಲಿ ನಡೆದಾಗ 30 ತಿಂಗಳ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತು. 30 ತಿಂಗಳ ಅವಧಿ ಮುಗಿದ ನಂತರ ಮೀಸಲಾತಿ ವಿಚಾರವಾಗಿ ನ್ಯಾಯಾಲಯಕ್ಕೆ ಹೋದ ಪರಿಣಾಮ ಬರೋಬ್ಬರಿ 16 ತಿಂಗಳ ಕಾಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದೇ ಆಡಳಿತ ಇರಲಿಲ್ಲ. ಬದಲಿಗೆ ಸರ್ಕಾರವೇ ನಿಯೋಜಿಸಿದ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸಿದ್ರು. 16 ತಿಂಗಳ ನಂತರ ಕೋರ್ಟಿನ ತೀರ್ಪು ಬಂದು ಮತ್ತೆ ಮೀಸಲಾತಿ ಪ್ರಕಟವಾಗಿತ್ತು. ಸರ್ಕಾರ ನೀಡಿದ ಮೀಸಲಾತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯೂ ನಡೆದಿತ್ತು. ಆದರೆ ನಗರ ಸ್ಥಳೀಯ ಸಂಸ್ಥೆಗಳ 2ನೇ ಅವಧಿಯಲ್ಲಿ 30 ತಿಂಗಳ ಆಡಳಿತಾವಧಿ ಸಿಗಬೇಕಿತ್ತು. ಕಾರಣಾಂತರಗಳಿಂದ 2ನೇ ಅವಧಿಗೆ ಸಿಕ್ಕ ಆಡಳಿತ ಕೇವಲ 14 ತಿಂಗಳು ಮಾತ್ರ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ 30 ತಿಂಗಳು ಸಿಗಬೇಕಿದ್ದ ಅಧಿಕಾರ ಕೇವಲ 14 ತಿಂಗಳಿಗೆ ಮೊಟಕಾಗಿರುವುದು ಪ್ರಸ್ತುತ ಆಡಳಿತ ಮಂಡಳಿಗಳಿಗೆ ಅಸಮಾಧಾನ ಮೂಡಿಸಿದೆ. ಹಾಗಾಗಿ ಪೂರ್ಣಾವಧಿ 30 ತಿಂಗಳ ಆಡಳಿತ ಬೇಕು ಎಂದು ಆಗ್ರಹಿಸಿ ಯಾದಗಿರಿ ಮತ್ತು ಹರಿಹರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನ್ಯಾಯಾಲಯದ ಮೊರೆ ಹೋಗಿದ್ದು, ಅವರ ಬೇಡಿಕೆ ಸರಿ ಇದ್ದು ಪೂರ್ಣಾವಧಿ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆಯಂತೆ. ಅದೇ ಆದೇಶ ಇತರೆ ನಗರ ಸ್ಥಳೀಯ ಸಂಸ್ಥೆಗಳು ಅನ್ವಯಿಸಲಿದ್ದು, ನಾವ್ಯಾಕೆ ನ್ಯಾಯಾಲಯಕ್ಕೆ ಹೋಗಬಾರದು ಎಂಬುದು ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರ ವಾದವಾಗಿದೆ. ಹಾಗಾಗಿ ಈಗ ಮೊಟಕಾಗಿರುವ 16 ತಿಂಗಳ ಅಧಿಕಾರಾವಧಿ ಮರಳಿ ಪಡೆಯಲು ನ್ಯಾಯಾಲಯದ ಮೊರೆ ಹೋಗುವ ಕುರಿತು ನಾಳೆ ನಗರಸಭಾ ಸದಸ್ಯರ ಸಭೆ ಕರೆಯಲಾಗಿದೆ. ನಗರದ ಎಲ್ಲ 31 ಸದಸ್ಯರು ಸಭೆ ನಡೆಸಿ ನ್ಯಾಯಾಲಯದ ಮೊರೆ ಹೋಗುವುದು, ತಮ್ಮ ಅವಧಿಯಲ್ಲಿ ಮೊಟಕುಗೊಂಡಿರುವ 16 ತಿಂಗಳ ಅಧಿಕಾರಾವಧಿಯನ್ನ ಮರಳಿ ಪಡೆಯಲು ಸದಸ್ಯರು ತೀರ್ಮಾನಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಇಂದು ಸಭೆ ಸೇರಿರುವ ಚಿಕ್ಕಬಳ್ಳಾಪುರ ನಗರಸಭೆಯ ಕೆಲ ಸದಸ್ಯರು ನಾಳೆ ಎಲ್ಲ ಸದಸ್ಯರ ಸಭೆ ಕರೆಯಲು ನಿರ್ಧರಿಸಿದ್ದು, ನಾಳಿನ ಸಭೆಯ ನಂತರ ಕೋರ್ಟಿಗೆ ಹೋಗಲು ತೀರ್ಮಾನಿಸಿದ್ದಾರೆ. ಈ ಸಂಬಂಧ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, 5 ವರ್ಷ ಅವಧಿ ಸಿಗಬೇಕಿದ್ದು 16 ತಿಂಗಳ ಅವಕಾಶ ವಂಚಿತವಾಗಿದ್ದೇವೆ. ಸರ್ಕಾರದ ತಪ್ಪಿನಿಂದಲೇ ಅವಕಾಶ ತಪ್ಪಿದ್ದು, ಯಾದಗಿರಿಯಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿ ಈ ಕುರಿತು ತಡೆಯಾಜ್ಞೆ ತರಲಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿಯೂ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಂದ ನ್ಯಾಯಾಲಯದ ಮೊರೆ ಹೋಗಲು ನಿರ್ಧಾರ ಮಾಡಲು ನಾಳೆ ಎಲ್ಲ ನಗರಸಭೆ ಸದಸ್ಯರ ಸಭೆ ಕರೆಯಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆಯ ಎಲ್ಲ 31 ಸದಸ್ಯರು ಕುಳಿತು ಚರ್ಚೆ ಮಾಡಿ ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಲು ನಾಳೆ ಸಭೆ ಕರೆಯಲಾಗಿದೆ. ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಗೋ ವಿಶ್ವಾಸವಿದೆ. ನಾಳೆ ಸಭೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಎಲ್ಲ ನಗರಸಭೆ ಸದಸ್ಯರು ಸಭೆ ಸೇರಿ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ನಗರದ ನಾಗರಿಕರಿಗೆ ಮೂಲ ಸೌಲಭ್ಯ ಒದಗಿಸಲು ಈಗಾಗಲೇ ಎಲ್ಲ ಸದಸ್ಯರು ಶ್ರಮಿಸುತ್ತಿದ್ದು, 16 ತಿಂಗಳ ಹೆಚ್ಚುವರಿ ಅವಕಾಶ ಸಿಕ್ಕರೆ ಮತ್ತಷ್ಟು ಕೆಲಸ ಮಾಡಲು ಅನುಕೂಲವಾಗಲಿದೆ. ಕೋರ್ಟಿನಲ್ಲಿ ನ್ಯಾಯ ಸಿಗೋ ವಿಶ್ವಾಸ ನಮಗಿದೆ ಎಂದರು. ಸುಮಾರು 31 ನಗರಸಭಾ ಸದಸ್ಯರುಗಳಿದ್ದಾರೆ. ಅದೇ ರೀತಿ ಏನು ನಮ್ಮ ಹಕ್ಕು 5 ವರ್ಷ ನಮಗೆ ಅವಧಿ ಸಿಗಬೇಕಿತ್ತು,
ಅದು ಕೇವಲ 30 ತಿಂಗಳು ಮತ್ತು 13 ತಿಂಗಳು ಸಿಕ್ಕಿದೆ. ಇನ್ನು 16 ತಿಂಗಳು ಅವಕಾಶ ಸಿಗಬೇಕಿತ್ತು. ಅದು ಈಗಾಗಲೇ ಯಾದಗಿರಿಯಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಕೂಡ ಅವ್ರನ್ನ ಯಾವುದೇ ರೀತಿ ಚುನಾವಣೆಗೆ ಅವಕಾಶ ಕೊಡದಿರ ಸ್ಟೇ ಕೊಟ್ಟಿದೆ. ಅದರಂತೆಯೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 5 ನಗರಸಭೆಗಳಲ್ಲೂ ಕೂಡ ಈಗಾಗಲೇ ಭಾಳ ಜನ ಹೋಗಿ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ತೀರ್ಮಾನ ಕೂಡ ತಗೊಳ್ಳೋ ಅಂಥದ್ದಾಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಕೂಡ 31 ಜನ ಕೂಡ ಕುಂತು ಎಲ್ಲ ಚರ್ಚೆ ಮಾಡಿ ನಮ್ಮ ಒಂದು ಅವಧಿ ಏನಿದೆ ಅದನ್ನು ಕೊಡೋ ಅಂಥದ್ದು ನ್ಯಾಯ ನಮಗೆ ಮಾಡುತ್ತೆ. ಆದ್ದರಿಂದ ನಾವುಗಳೆಲ್ಲನೂ ನಾಳೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನ್ಯಾಯಾಲಯದ ಮೆಟ್ಟಿಲಿರುವಂಥ ಸಂದರ್ಭ ಹೆಚ್ಚಿರೋದ್ರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಸೆಮಿ ಗೌರ್ಮೆಂಟ್ ಅಂತ ಹೇಳ್ತಾರೆ, ಅವ್ರದ್ದೇ ಆದಂಥ ಹಕ್ಕು ಎಲ್ಲ ಜಾತಿವಾರು ಮಾಡೋ ಅಂಥದ್ದಿದೆ 74 ತಿದ್ದುಪಡಿ ಆ್ಯಕ್ಟಲ್ಲಿ. ಅದರಂತೆ ಕೂಡ ನಮ್ಮ ಅವಧಿ ನಮಗೆ ಸಿಕ್ಕೋ ಅಂಥ ಅವಕಾಶ ಇದೇ ಕೂಡ ಸಿಗಲೇಬೇಕು. ಆದ್ದರಿಂದ ಎಲ್ಲ ನಗರಸಭಾ ಸದಸ್ಯರುಗಳು ಕೂಡ ಕುಂತು ನಾವು ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ನಾವು ತೀರ್ಮಾನ ತಗೊಳ್ಳೋ ಅಂಥದ್ದಿದೆ. ಅದೇ ರೀತಿ ಎಲ್ಲ ನಗರಸಭೆಯ ಸದಸ್ಯರುಗಳು ಕೂಡ ಭಾಳ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಒಂದು ಕೆಲಸ, ಅವ್ರಿಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅವಧಿ ವಿಸ್ತಾರ ಆದರೆ ಕೂಡ ಇನ್ನೂ ಹೆಚ್ಚು ಕೆಲಸ ಮಾಡೋ ಅಂಥದ್ದಾಗಿ ಆಗುತ್ತೆ ಕೂಡ. ಆದ್ದರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ. ಇನ್ನು ನಗರಸಭೆ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಮಾತನಾಡಿ, ನಗರಸಭೆ ಚುನಾವಣೆ ನಂತರ 30 ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿ ಸರ್ಕಾರ ಪ್ರಕಟಿಸಿತ. ನಂತರ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳನ್ನ ನೇಮಿಸಲಾಯಿತು. ಇದರಿಂದ 16 ತಿಂಗಳ ನಂತರ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಎಲ್ಲಾ ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಎಂದು ಭಾರತ ಸಂವಿಧಾನ ಹೇಳಿದೆ. ಆಡಳಿತ ಮಂಡಳಿಯೇ ಇಲ್ಲದೆ 16 ತಿಂಗಳು ಮೊಟಕುಗೊಳಿಸಲಾಗಿದೆ. ಸರ್ಕಾರದ ತಪ್ಪಿನಿಂದ 16 ತಿಂಗಳ ಆಡಳಿತ ತಪ್ಪಿದೆ. ಅದನ್ನ ಮರಳಿ ಪಡೆಯಲು ನ್ಯಾಯಾಲಯಕ್ಕೆ ಹೋಗಲು ನಿರ್ಧರಿಸಲಾಗಿದೆ ಎಂದರು. ಈಗಾಗಲೇ ಯಾದಗಿರಿ ಮತ್ತು ಹರಿಹರ ನಗರ ಸ್ಥಳೀಯ ಸಂಸ್ಥೆಗಳಿಂದ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಲಾಗಿದೆ. 16 ತಿಂಗಳು ಭರ್ತಿ ಮಾಡಲು ಸರ್ಕಾರಕ್ಕೆ ನ್ಯಾಯಾಲಯ ಸೂಚಿಸಿದೆ. ಈ ಆದೇಶ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಅನ್ವಯಿಸಲಿವೆ. ಮೊಟಕಾಗಿರುವ 16 ತಿಂಗಳ ಆಡಳಿತ ಅವಧಿಯನ್ನ ತುಂಬಲು ಅವಕಾಶ ನೀಡಬೇಕು. ಈ ಕುರಿತು ರಾಜ್ಯ ಸರ್ಕಾರ ಗಮನ ಹರಿಸಬೇಕು. 5 ವರ್ಷ ಅವಧಿ ಎಂದು ಹೇಳಿರುವುದನ್ನೇ ಇಟ್ಟುಕೊಂಡು ಕೂರಬಾರದು. 5 ವರ್ಷ ಆಡಳಿತ ಸಿಗಬೇಕು. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕಿರುವ ಕಾರಣ 16 ತಿಂಗಳ ಅವಧಿ ತುಂಬಬೇಕು ಎಂದು ಒತ್ತಾಯಿಸಿದ್ರು. ನಮ್ಮ ಒಂದೇನು 16 ತಿಂಗಳು ಹೋಯ್ತೋ, ನಮಗೆ ಯಾರೇ ಅಧ್ಯಕ್ಷರಾಗಲಿ ಯಾರೇ ಉಪಾಧ್ಯಕ್ಷರಾಗಲಿ ನಮ್ಮ ಹಕ್ಕನ್ನು ಕರಬಾಗೋಯ್ತು. ಸರ್ಕಾರ ಅದನ್ನು ಟೈಮ್ಲಿ ಅನೌನ್ಸ್ ಮಾಡಲಿಲ್ಲ. ಅದು ಲ್ಯಾಪ್ಸಸ್ ಆಫ್ ದಿ ಗೌರ್ಮೆಂಟ್. ಅದನ್ನು ಕೂಡಲೇ ಅದರ ವಿವರವಾಗಿ ನಾವು ನಮ್ಮ ಜನಕ್ಕೂ ಗೊತ್ತಾಗಬೇಕು, ಹಾಗೂ ನಮ್ಮೆಲ್ಲ ಲೀಡರ್ಸ್ಗೂ ಗೊತ್ತಾಗಬೇಕು. ಇದರಲ್ಲಿ ಏನು ಈ ನಮ್ಮ ಗುಲ್ಬರ್ಗ ಡಿವಿಷನಲ್ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರು. ಯಾದಗಿರಿ ಹಾಗೂ ಹರಿಹರ ಅವರು ಅಲ್ಲಿನ ಮುನ್ಸಿಪಲ್ ಕೌನ್ಸಿಲರ್ಸು ರಿಟ್ ಪಿಟಿಷನ್ ಹಾಕಿದ ನಂತರ ಅಲ್ಲಿ ಒಂದು ರಿಟ್ ಅಪೀಲನ್ನು ಅಡ್ಮಿಟ್ ಮಾಡಿಕೊಂಡು ಇಂಟೀರಿಯರ್ ಆರ್ಡರನ್ನು ಇಶ್ಯೂ ಮಾಡಿದ್ದಾರೆ ಅಲ್ಲಿನ ಪೀಠ. ಅದು ಗೌರ್ಮೆಂಟ್ಗೂ ನೋಟಿಸು ಕೂಡ ಕೊಟ್ಟಿದೆ, ಇಂಟೀರಿಯರ್ ಆರ್ಡರ್ ಕೂಡ ಕೊಟ್ಟಿದೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆ 2 ಮುನ್ಸಿಪಾಲಿಟೀಸ್ಗೆ. ಅದೇ ರೀತಿ ನಮ್ಮ ಮುನ್ಸಿಪಾಲಿಟೀಸ್ ಎಲ್ಲೆಲ್ಲಿ ಸ್ಟೇಟಲ್ಲಿದೆ ಇದೆಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲೆಲ್ಲಿ ಇದು ಎಕ್ಸ್ಟೆನ್ಷನ್ ಆಫ್ ಟರ್ಮ್ ಇದೆಯೋ ಅದು ಮಾಡಿಲ್ಲ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಅಪೀಲ್ ಮಾಡ್ತೀನಿ, ಹಾಗೂ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರಿಗೂ ಹಾಗೂ ಡೆಪ್ಟಿ CM ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ, ಬೈರತಿ ಸುರೇಶ್ ಸಾಹೇಬ್ರಿಗೂ ಎಲ್ಲರಿಗೂ ಅಪೀಲ್ ಮಾಡ್ತೀನಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ 74th ಅಮೆಂಡ್ಮೆಂಟ್ ಏನು ದಿವಂಗತ ರಾಜೀವ್ ಗಾಂಧಿ ಅವರು ಮಾಡಿ ಹೋಗಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ಇದನ್ನು ಏನು ಲ್ಯಾಪ್ಸಸ್ ಆಗಿದೆ ಅದನ್ನು ಫುಲ್ಫಿಲ್ ಮಾಡಬೇಕು. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಹೂಡಿರುವ ಷಡ್ಯಂತರ ಖಂಡಿಸಿ ಜೆಡಿಎಸ್ನಿಂದ ಹಮ್ಮಿಕೊಂಡಿರುವ ಧರ್ಮಸ್ಥಳ ಸತ್ಯ ಯಾತ್ರೆಗೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಂದಲೂ ಇಂದು ನೂರಾರು ವಾಹನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಧರ್ಮಸ್ಥಳ ಭಕ್ತರು ತೆರಳಿದರು. ಪವಿತ್ರ ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಹೂಡಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುವ ಬದಲು ಶ್ರೀ ಕ್ಷೇತ್ರದ ವಿರುದ್ಧವೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಪಿತೂರಿ ನಡೆಸುವವರ ಪರ ಪರೋಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಸರ್ಕಾರ ಮತ್ತು ಷಡ್ಯಂತರ ರೂವಾರಿಗಳ ಕ್ರಮ ಖಂಡಿಸಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಸತ್ಯಯಾತ್ರೆಗೆ ಇಂದು ಅಪಾರ ಸಂಖ್ಯೆಯಲ್ಲಿ ಜನರು ತೆರಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಸ್, ಕಾರುಗಳಲ್ಲಿ ಜನರು ಧರ್ಮಸ್ಥಳಕ್ಕೆ ತೆರಳಿದ್ದು, ಬೆಂಗಳೂರಿನಿಂದ ಹಾಸನಕ್ಕೆ ನಿಖಿಲ್ ಕುಮಾರಸ್ವಾಮಿ ಬೆಳ್ಳಂಬೆಳಗ್ಗೆಯೇ ತೆರಳಿದರು. ಹಾಸನದಿಂದ ಜೆಡಿಎಸ್ ಮುಖಂಡರ ಜತೆ ನಿಖಿಲ್ ಕುಮಾರಸ್ವಾಮಿ ಬಸ್ಸಿನಲ್ಲಿ ತೆರಳಿದ್ದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಷಡ್ಯಂತರದ ಕುರಿತು ಎನ್ಐಎ ತನಿಖೆಗೆ ಆಗ್ರಹಿಸಿ ಜೆಡಿಎಸ್ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ನೇತ್ರಾವತಿ ನದಿ ದಡದಿಂದ ಶ್ರೀ ಮಂಜುನಾಥನ ದೇವಾಲಯದವರೆಗೆ ಪಾದಯಾತ್ರೆ ಮಾಡಿದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಂತರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಮಧ್ಯಾಹ್ನ 1:30ಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ನಂತರ ಕಾರ್ಯಕರ್ತರೊಂದಿಗೆ ಧರ್ಮಸ್ಥಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಸಾದ ಸ್ವೀಕರಿಸಿದರು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದ ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ದೇವರ ದರ್ಶನ ಪಡೆದಿದ್ದೇವೆ. ಹಾಲಿ ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಬಂದಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಮಂಜುನಾಥ ಸ್ವಾಮಿ ದರ್ಶನ ಪಡೆಯುತ್ತಿದ್ದೇನೆ. ಧರ್ಮ ಉಳಿಯಬೇಕೆಂದು ಯಾತ್ರೆ ಮಾಡಿದ್ದೇವೆ. ರಾಜಕೀಯಕ್ಕೆ ನಾವು ಯಾತ್ರೆ ಮಾಡಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ಆಗ್ತಿದೆ, ಅಪಪ್ರಚಾರ ಆಗ್ತಿದೆ. ಧರ್ಮಾಧಿಕಾರಿಗಳ ಮನಸ್ಸಿನ ಮೇಲೆ ಬೇಸರ, ನೋವಾಗಿದ್ರೂ ತೋರಿಸಿಕೊಟ್ಟಿಲ್ಲ. ಹಾಗಾಗಿ ಅವರ ಬೆಂಬಲಕ್ಕೆ ನಾವಿದ್ದೇವೆ ಎಂದು ತೋರಿಸಲು ಯಾತ್ರೆ ಮಾಡಿರುವುದಾಗಿ ತಿಳಿಸಿದರು. ಭಗವಂತ ಧರ್ಮಾಧಿಕಾರಿ ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. HDK ಅವರು ಹೆಗಡೆ ಅವರಿಗೆ ಕರೆ ಮಾಡಿ ಬೆಂಬಲ ಕೋರಿದ್ದಾರೆ. ಷಡ್ಯಂತರ ಪದ ಬಳಕೆ ಮಾಡಿದ್ದು ನಾವಲ್ಲ. DCM DK ಶಿವಕುಮಾರ್ ಅವರು ಆ ಪದ ಬಳಕೆ ಮಾಡಿದ್ದಾರೆ. SIT ತರಾತುರಿಯಲ್ಲಿ ರಚನೆ ಆಗಬಾರದಿತ್ತು ಎಂದು ಎಲ್ಲ ಹೇಳ್ತಾರೆ. ಕ್ಷೇತ್ರದ ಗೌರವ ಕಳೆಯುವ ಕೆಲಸ ಸರ್ಕಾರ ಮಾಡ್ತಿದೆ. ಬುರುಡೆ ತಂದಾಗ ಅವನನ್ನು ತನಿಖೆ ಮಾಡಬೇಕಿತ್ತು. ಅದನ್ನ ಸರ್ಕಾರ ಮಾಡಿಲ್ಲ. ಇದನ್ನ ನೋಡಿದ್ರೆ ದೊಡ್ಡ ಸಂಸ್ಥೆಗಳೇ ಇದೆ ಎಂಬ ಅನುಮಾನ ಮೂಡುತ್ತಿದೆ ಎಂದರು. ಕೆಲ ಯೂಟ್ಯೂಬ್ಗೆ ವಿದೇಶದಿಂದ ಹಣ ಬಂದಿದೆ. ಕೇಂದ್ರದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು. ಇದು ಸಂಪೂರ್ಣ JDS ಪಕ್ಷದ ಆಗ್ರಹವಾಗಿದೆ ಎಂದು ತಿಳಿಸಿದರು. ನಾನು ನಿಮ್ಗೆ ಈಗಾಗಲೇ ಎಲ್ಲವೂ ಕೂಡ ಹೇಳಿದ್ದೇನೆ. ಇಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ. ಧರ್ಮದ ಪರವಾಗಿ ನಿಲ್ಲಬೇಕು, ಒಟ್ಟಾರೆಯಾಗಿ ಸತ್ಯ ಗೆಲ್ಲಬೇಕು. ಇವತ್ತೇನೋ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ತಪ್ಪು ಕಲ್ಪನೆಗಳು, ತಪ್ಪು ಭಾವನೆಗಳು ಸಮಾಜದಲ್ಲಿ ಕೆಲವೊಂದಷ್ಟು ಸಮಾಜಘಾತಕ ಶಕ್ತಿಗಳು ಒಂದು ಹುನ್ನಾರದಿಂದ ಇವತ್ತು ಈ ಒಂದು ಎಪಿಸೋಡ್ಗೆ ಕೈಯನ್ನು ಹಾಕಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ಒಬ್ಬ ಭಕ್ತನಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ. ಬಹುಶಃ ಇದು ಒಂದು ಸೂಕ್ತವಾದಂಥ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಬೇಕು ಈ ತನಿಖೆ ಅಂತಕ್ಕಂಥದ್ದಾದರೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ತನಿಖಾ ಸಂಸ್ಥೆ ಅಂದರೆ NIA ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ 2 ದಿನಗಳ ಹಿಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರದ ತನಿಖಾ ಸಂಸ್ಥೆ ಏನಿದೆ ಅದರ ಮೂಲಕ ಇವತ್ತು ಈ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು. ನೀವು ಯಾಕೆ NIAಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ಇವತ್ತು ನಮ್ಮ ಮುಂದೆ ಇವೆಲ್ಲವೂ ಕೂಡ ಎಪಿಸೋಡ್ನ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ತಾನೆ ಬರ್ತಾ ಇದ್ದೀರಿ. ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಇರಲಿ, ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿರಲಿ, ಅವ್ರಿಗೆ ಒಂದು ರೀತಿ ಉತ್ತೇಜನೆ ಕೊಟ್ಕೊಂಡು ಅವ್ರಿಗೆ ಈ ಒಂದು
ಭಾಳ ಕೆಟ್ಟ ರೀತಿಯಲ್ಲಿ ಒಂದಷ್ಟು ಎಪಿಸೋಡ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ವರ್ಗ ಅಂದರೆ ಇಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳ ಪ್ರಶ್ನೆ ಅಲ್ಲ, ಒಂದು ದೊಡ್ಡ ಮಟ್ಟದ ಒಂದು ಆರ್ಗನೈಸೇಷನ್ನೇ ಇವತ್ತು ಭಾಳ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಒಂದು ಪಿತೂರಿಯಲ್ಲಿ ಒಂದು ಪಾತ್ರಧಾರರಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಎಲ್ಲರಲ್ಲೂ ಕೂಡ ಇವತ್ತು ಅನುಮಾನ ಕಾಡ್ತಾ ಇದೆ, ರಾಜ್ಯದ ಜನತೆಯಲ್ಲೂ ಕೂಡ ಅನುಮಾನ ಕಾಡ್ತಾ ಇದೆ. ಇನ್ನು ಈ ವೇಳೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು, ಶಾಸಕರಾದ ಹರೀಶ್ ಗೌಡ, ಸ್ವರೂಪ್ ಪ್ರಕಾಶ್, ಕರೇಯಮ್ಮ ನಾಯಕ್, ಶಾರದಾ ಪೂರ್ನಾಯಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಶ್ವತ ನೀರಾವರಿ ಹೋರಾಟಗಾರ, ಚಿಂತಕ ಡಾಕ್ಟರ್ ಮಧು ಸೀತಪ್ಪ ಅವರಿಗೆ ಅಂತಿಮ ವಿದಾಯ ಹೇಳಲಾಗಿದೆ. ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಹೋರಾಟಗಾರರು, ಕನ್ನಡಪರ ಸಂಘಟನೆಗಳ ಮುಖಂಡರು, ರಾಜಕೀಯ ಮುಖಂಡರು ಸೇರಿ ಭಾವಪೂರ್ಣ ಬೀಳ್ಕೊಡುಗೆ ನೀಡಿದ್ದು ವಿಶೇಷವಾಗಿತ್ತು. ವಿದೇಶದಲ್ಲಿ ಅತ್ಯುನ್ನತ ವೈದ್ಯರಾಗಿದ್ದ ಮಧು ಸೀತಪ್ಪ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಿಕೊಡುವ ಕನಸು ಕಂಡವರು. ಮಧು ಸೀತಪ್ಪನವರು ನೀರಾವರಿ ಹೋರಾಟಕ್ಕೆ ದೋಖಾ, ಕಿರುಚಿತ್ರ, ಜಾನಪದ ಹಾಡುಗಳನ್ನು ನಿರ್ಮಿಸಿ ತಮ್ಮದೇ ಕಾಣಿಕೆ ನೀಡಿದ್ರು. ಆಗಸ್ಟ್ 27ರ ತಡರಾತ್ರಿ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ತಮ್ಮ ತೋಟದ ಮನೆಯಲ್ಲಿ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ರು. ಇನ್ನು ಕುಟುಂಬದವರು ವಿದೇಶದಲ್ಲಿ ವಾಸವಿದ್ದ ಹಿನ್ನೆಲೆ ಇಂದು ಸ್ವದೇಶಕ್ಕೆ ಆಗಮಿಸಿದ್ದು ತಮ್ಮ ಸ್ವಗ್ರಾಮ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ನೀರಾವರಿ ಹೋರಾಟಗಾರ, ಚಿಂತಕ ಡಾಕ್ಟರ್ ಮಧು ಸೀತಪ್ಪ ಅವರ ನಿಧನದ ಹಿನ್ನೆಲೆ ಗಣ್ಯರಿಂದ ಅಂತಿಮ ನಮನ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಮಧು ಸೀತಪ್ಪ ಪಾರ್ಥಿವ ಶರೀರ ತಲುಪಿದ ಕೂಡಲೇ ಅಂತಿಮ ದರ್ಶನ ಪಡೆದ ಹೋರಾಟಗಾರರು ಮತ್ತು ರಾಜಕೀಯ ಮುಖಂಡರು ಅವರಿಗೆ ಅಂತಿಮ ವಿದಾಯ ಹೇಳಿದ್ರು. ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಮಧು ಸೀತಪ್ಪ ಅವರ ಪಾರ್ಥಿವ ಶರೀರ ಬಾಗೇಪಲ್ಲಿಗೆ ಆಗಮಿಸಿದ್ದು ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಪ್ರತಿಮೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನ ಸಾಗಿಸಲಾಗಿದ್ದು ಅವರ ಅಂತಿಮ ದರ್ಶನವನ್ನ ನೀರಾವರಿ ಹೋರಾಟಗಾರರು, ರೈತಪರ ಹೋರಾಟಗಾರರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಪಡೆದರು. ರಾಜ್ಯ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರುವ ಸಾವಿರಾರು ಅಭಿಮಾನಿಗಳು ಅವರ ಅಂತಿಮ ಯಾತ್ರೆಯೊಂದಿಗೆ ಸಾಗಿದ್ದು ವಿಶೇಷವಾಗಿತ್ತು. ಇಂದು ಸಂಜೆ ಮಧು ಸೀತಪ್ಪ ಹುಟ್ಟೂರು ಚಿಲಕಲನೇರ್ಪು ಗ್ರಾಮದಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ನಡೆಯಲಿದೆ. ಆಗಸ್ಟ್ 28ರಂದು ಹೃದಯಾಘಾತದಿಂದ ಮೃತಪಟ್ಟಿದ್ದ ಡಾಕ್ಟರ್ ಮಧು ಸೀತಪ್ಪ 3 ದಿನಗಳ ಕಾಲ ದೇವನಹಳ್ಳಿಯ ಆಕಾಶ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರ ಇರಿಸಲಾಗಿತ್ತು. ಇಂದು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶಿವಪುರ ಎಸ್ಟೇಟ್, ಚೇಳೂರು ಹಾಗೂ ಚಿಲಕಲನೇರ್ಪುವರೆಗೆ ಅಂತಿಮ ಯಾತ್ರೆ ನಡೆಯಲಿದೆ. ಇಂದು ಸಂಜೆ 5 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಅವರ ಆಪ್ತರು ತಿಳಿಸಿದರು. ಡಾಕ್ಟರ್ ಮಧು ಸೀತಪ್ಪನವರು ಚಿಂತಾಮಣಿ ತಾಲೂಕು ಚಿಲಕಲನೇರ್ಪನವರು. ಅವರ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಧೀಮಂತ ರಾಜಕಾರಣಿ ಆಗಿದ್ದರು. ಅಂಥ ಕುಟುಂಬದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಲಂಡನ್ನೆಲ್ಲ ಭಾಳ ಖ್ಯಾತ ವೈದ್ಯರಾಗಿದ್ರೂ ಈ ಬಯಲುಸೀಮೆಯ ಜಿಲ್ಲೆಗಳ ಈ ನೀರು, ಕುಡಿಯುವ ನೀರಾಗಲಿ, ನೀರಾವರಿ ಆಗಲಿ, ರೈತರ ಸಮಸ್ಯೆಗಳಾಗಲಿ, ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಒಂದು ಜನರನ್ನು ಜಾಗೃತಿಗೊಳಿಸುವಂಥ ಒಂದು ಲೇಖನಗಳನ್ನು, ಅಂಕಣಗಳನ್ನು ಬರಿತಾಯಿದ್ರು. ಅದರ ಜೊತೆಗೆ ಮತ್ತೆ ಬರಬೇಡ ಅನ್ನುವಂಥ ಒಂದು ಪುಸ್ತಕ ತಂದರು, ಮತ್ತೆ ಧೋಕಾ ಬೇಡ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿಯನ್ನು ತಂದು ಈ ಜಿಲ್ಲೆಗಳ ನೀರಿನ ಬಗ್ಗೆ, ನೀರಿನ ಬವಣೆಯ ಬಗ್ಗೆ ಜನರ ಮನ ಮಿಡಿಯುವ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಾಯಿದ್ರು. ಅವರು ಇದರ ಜೊತೆಗೆ ನಾವು ಬೀದಿ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ,
ನಾವು ವಿಧಾನಸಭೆಗೆ ಹೋಗಬೇಕು, ವಿಧಾನಸಭೆಯಲ್ಲಿ ನಮ್ಮ ಜಿಲ್ಲೆಗಳ ನೀರಿಗೆ ಪರಿಹಾರಕ್ಕೆ ಕಂಡುಕೊಳ್ಬೇಕು ಅಂಥೇಳಿ ರಾಜಕಾರಣವನ್ನು ಪ್ರವೇಶ ಮಾಡುವಂಥ ಪ್ರಯತ್ನ ಮಾಡಿದ್ರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಆದರೆ ಇವತ್ತಿನ ಈ ಹಣದ ಬಲ ಮತ್ತು ಜಾತಿ ಬಲದ ಮುಂದೆ ಅವರು ಸೋಲುಕೊಳ್ಬೇಕಾಯಿತು. ಆದರೆ ಯಾವುದು ಎದೆಗುಂದದೆ ಅವರ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದರು. ಇವತ್ತು ಹೃದಯಾಘಾತ ಆಗಿ ಅವರು ತೀರ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಯಲುಸೀಮೆ ಜಿಲ್ಲೆಗಳ ಜನರಿಗೆ ಒಂದು ಆಘಾತ ತಂದಿದೆ ಮತ್ತು ಹೋರಾಟಕ್ಕೂ ಸಹ ಭಾಳ ದೊಡ್ಡ ನಷ್ಟ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಇವತ್ತಿನ ದಿನ ಅವರದ್ದು ಒಂದು ಅಂತ್ಯಕ್ರಿಯೆ ನಡೀತಾ ಇದೆ. ಇವತ್ತೇನು ಅವರ ಪಾರ್ಥಿವ ಶರೀರವನ್ನು ಅವರ ಹೆಂಡತಿ ಮತ್ತು ಮಕ್ಕಳು ಲಂಡನ್ನಿಂದ ಬರುವವರೆಗೆ ಆಕಾಶ್ ಹಾಸ್ಪಿಟ್ಲಲ್ಲಿ ಪ್ರಿಸರ್ವ್ ಮಾಡಿ ಇಡಲಾಗಿತ್ತು. ಇವತ್ತು ಬೆಳಗ್ಗೆ ಅದನ್ನು ಎತ್ಕೊಂಡು ಈಗಾಗಲೇ ದೇವನಹಳ್ಳಿ ಬಿಟ್ಟು ಅಂತಿಮ ಯಾತ್ರೆ ಆರಂಭ ಆಗಿದೆ. ದೇವನಹಳ್ಳಿ ನೂರಾರು ಜನ ರೈತರು ಸೇರಿ ಅವರಿಗೆ ಒಂದು ವಿದಾಯವನ್ನು ಹೇಳಿದ್ದಾರೆ. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಹಿರಿಯ ರಾಜಕಾರಣಿಗಳಿರಲಿ, ಕನ್ನಡ ಪರ ಸಂಘಟನೆಗಳಿರಲಿ, ನಮ್ಮ ರೈತ ಸಂಘಟನೆಗಳಿರಲಿ, ದಲಿತ ಸಂಘಟನೆಗಳಿರಲಿ, ಹೀಗೆ ಎಲ್ಲರೂ ಸೇರಿ ನೀರಾವರಿ ಹೋರಾಟಗಾರರೆಲ್ಲರೂ ಸೇರಿ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಇಲ್ಲಿಂದ ಅಂತಿಮ ಯಾತ್ರೆ ಬಾಗೇಪಲ್ಲಿಗೆ ಹೋಗ್ತದೆ. ಬಾಗೇಪಲ್ಲಿಯಿಂದ ಸೇರಿ ಮುಂದೆ ಅವರ ತೋಟದಲ್ಲಿ ಒಂದು 2 ಅವರ್ ಎಲ್ಲರಿಗೂ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ಮತ್ತು ಚೇಳೂರು ಮಾರ್ಗವಾಗಿ ಚಿಲಕಲನೆರಪಲ್ಲಿ ಹೋಗಿ 2 ಗಂಟೆಗೆ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಎಲ್ಲ ಅವರ ಕುಟುಂಬದ ವರ್ಗದವರು ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ಬಯಲುಸೀಮೆಯ ಜಿಲ್ಲೆಗಳ ಜನರ ಒಂದು ಅಶ್ರು ತರ್ಪಣದೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನು ಎಲ್ಲರೂ ಸೇರಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಪಿತೂರಿ ಷಡ್ಯಂತ್ರ ಖಂಡಿಸಿ ಇಂದು ಬೆಳಗ್ಗೆ ಜೆಡಿಎಸ್ ಸತ್ಯಾತ್ರೆ ಕೈಗೊಂಡಿದ್ರೆ ಮಧ್ಯಾಹ್ನ ಜಿಲ್ಲಾ ಬಿಜೆಪಿಯಿಂದ ಧರ್ಮಯಾತ್ರೆಗೆ ಚಾಲನೆ ನೀಡಲಾಯಿತು. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಹಿಂದಿರುವ ಸೂತ್ರಧಾರಿಗಳು ಯಾರು ಅನ್ನೋದು ಬಹಿರಂಗವಾಗಬೇಕು ಎಂದು ಬಿಜೆಪಿ ಮುಖಂಡರು ಒತ್ತಾಯಿಸಿ ಯಾತ್ರೆ ಕೈಗೊಂಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತರದ ವಿರುದ್ಧ ಇಂದು ಬೆಳಗ್ಗೆ ಜೆಡಿಎಸ್ ನ್ಯಾಯ ಯಾತ್ರೆ ಕೈಗೊಂಡಿದ್ದು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇಂದು ಬೆಳಗ್ಗೆ ಧರ್ಮಸ್ಥಳಕ್ಕೆ ತೆರಳಿದರು. ಅದೇ ರೀತಿಯಲ್ಲಿ ಬಿಜೆಪಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯನ್ನು ಬೆಂಬಲಿಸಿ ಇಂದು ಮಧ್ಯಾಹ್ನ ಧರ್ಮಯಾತ್ರೆಗೆ ಚಾಲನೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 2500ಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ಧರ್ಮಸ್ಥಳಕ್ಕೆ ತೆರಳಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ 50 ಬಸ್ಗಳಲ್ಲಿ 2500ಕ್ಕೂ ಹೆಚ್ಚು ಮಂದಿ ಧರ್ಮಸ್ಥಳದ ಧರ್ಮಯಾತ್ರೆಗೆ ತೆರಳಿದ್ದು, ನಾಳೆ ಧರ್ಮಸ್ಥಳದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಮತ್ತು ಮಾಜಿ ಜನಪ್ರತಿನಿಧಿಗಳು ನಾಳೆ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದು, ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವನ್ನು ಮುಕ್ತ ಕಂಠದಿಂದ ಖಂಡಿಸಲಿದ್ದಾರೆ. ಇನ್ನು ಧರ್ಮಯಾತ್ರೆಯ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಬುರುಡೆ ಗ್ಯಾಂಗ್ ಮಾಡಿದ್ದೆಲ್ಲ ಬುರುಡೆ ಅನ್ನೋದು ಗೊತ್ತಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಮಾಸ್ಟರ್ ಯಾರು, ಫೈನಾನ್ಷಿಯರ್ ಯಾರು ಅನ್ನೋದು ಗೊತ್ತಾಗಬೇಕಿದೆ. ಎಲ್ಲರಿಗೂ ಬುದ್ಧಿ ಕಲಿಸಬೇಕು. ಇದರ ಹಿಂದೆ ಯಾರು ಅನ್ನೋದನ್ನ ಬಹಿರಂಗವಾಗಬೇಕು. ಜಿಲ್ಲೆಯಿಂದ 50 ಬಸ್ಗಳಲ್ಲಿ 2500 ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೇವೆ ಎಂದರು. ಕರ್ನಾಟಕದ ಆರಾಧ್ಯ ದೈವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇವತ್ತು ಬುರ್ಡೆ ಗ್ಯಾಂಗಿಗೆ ಎಲ್ಲ ಬುರ್ಡೆ ಅಂತ ಇವತ್ತು ಬಟಾಬಯಲಾಗಿದೆ. ಇದ್ರ ಹಿಂದೆ ಬುರ್ಡೆ ಗ್ಯಾಂಗ್ ಜೊತೆ ಮಾಸ್ಟರ್ ಇದ್ದಾರೆ, ಹೆಡ್ ಮಾಸ್ಟರ್ ಇದ್ದಾರೆ, ಫೈನಾನ್ಸರ್ ಇದೆ ಅಂತಕ್ಕಂಥದ್ದನ್ನು ರಾಜ್ಯ ಅಂತರ್ರಾಜ್ಯದಲ್ಲಿ ದೊಡ್ಡದಾಗಿ ಗೊತ್ತಾಗ್ತಾ ಇದೆ. ಶತಕದಿಂದ ಎಲ್ಲ ದೇವಸ್ಥಾನಗಳನ್ನ ಧರ್ಮನ ಹೊಡ್ಕೊಂಡು ಬಂದಿದ್ದಾರೆ.
ಇವತ್ತು ಎಲ್ರಿಗೂ ಬುದ್ಧಿ ಕಲಿಸ್ಬೇಕು. ಮಂಜುನಾಥ ಸ್ವಾಮಿ ಇವತ್ತು ಇದರ ಹಿಂದ್ಗಡೆ ಇರತಕ್ಕಂಥವ್ರು ಯಾರು ಅಂತ ಬಟಾ ಬಯಲಾಗಬೇಕು. ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯ ಕೆಲಸ ಮಾಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಕ್ಕಂಥ ದೇವರ ಆಶೀರ್ವಾದದೊಂದಿಗೆ ಇವತ್ತು ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ಒಂದು 50 ಬಸ್ಸು, ಒಂದು 2500 ನಮ್ಮ ಕಾರ್ಯಕರ್ತರೆಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಕರೆ ಕೊಟ್ಟಿದ್ದು 2 ಲಕ್ಷ ಜನವರೆಗೂ ಸೇರ್ತಾ ಇದ್ದಾರೆ. ಬೃಹತ್ ಸಮ್ಮೇಳನವನ್ನು ಬೃಹತ್ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ಕೊಂಬಂದಿದ್ದೀವಿ. ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು SITಯಲ್ಲಿ ಇವತ್ತು ಬುಡ್ಡೆ ಗ್ಯಾಂಗ್ ಬಟ ಬಯಲಾಗಿದೆ. 2 ಲಕ್ಷ ಜನ ಸೇರ್ತಾ ಇದ್ದಾರೆ. ನಾಳೆ ದೇವರ ಆಶೀರ್ವಾದ ಪಡ್ಕೊಂಡು ದೇವರು ಅವರಿಗೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಏನು ನಮ್ಮ ಅಶೋಕರು ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾಯಿದ್ದಾರೆ. ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡಿ ತಾಯಿ ಕೂಡ ಕಂಟಕ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಾ. ದೇವರು ಅವರಿಗೆ ಒಳ್ಳೆ ಬುದ್ಧಿ ಕಲಿಸ್ಲಿ, ಧರ್ಮ ಉಡಿಸ್ಲಿ ಅಂತಕ್ಕಂಥ ಏನು ನಮ್ಮ ಹೋರಾಟ ಇದೆ, ಧರ್ಮದ ಹೋರಾಟ ಏನು ಮಾಡ್ತಾಯಿದ್ದೀವಿ. ಇವತ್ತು ಧರ್ಮಸ್ಥಳದಲ್ಲಿ 2 ಲಕ್ಷ ಜನ ನಾಳೆ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ. ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ರಾಜ್ಯದ ನಾಯಕರು BJPಲಿ ಇರ್ತಕ್ಕಂಥ ಎಲ್ಲ BJP ಮುಖಂಡರು ನಾಯಕರು ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ MLAಗಳು ಪಾಲ್ಗೊಳ್ತಾ ಇದ್ದಾರೆ, MLCಗಳು MP ಗಳು ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ 2 ಲಕ್ಷ ಜನ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ನಾಳೆ ಧರ್ಮಸ್ಥಳದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ 2 ಲಕ್ಷ ಜನ ಸೇರಲಿದ್ದಾರೆ. ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಧರ್ಮಸ್ಥಳದ ನಂತರ ಈ ಸರ್ಕಾರ ಚಾಮುಂಡಿ ಬೆಟ್ಟದ ಮೇಲೆ ಕಣ್ಣು ಹಾಕಿದೆ. ಧರ್ಮದ ಉಳಿವಿಗಾಗಿ ಧರ್ಮಯಾತ್ರೆ ಮಾಡುತ್ತಿದ್ದೇವೆ. ಬಿಜೆಪಿಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಹಿಳೆ ಎಂದರೆ ಅಡುಗೆ ಮನೆಗೆ ಸೀಮಿತ ಎಂಬ ಮಾತು ದೂರವಾಗಿ ಬಹುಕಾಲವಾಗಿದೆ. ವಿಮಾನ ಚಲಾವಣೆಯಿಂದ ಅಂತರಿಕ್ಷ ಯಾನದವರೆಗೂ ಮಹಿಳೆ ಗೆದ್ದು ತೋರಿಸಿದ್ದಾಳೆ. ಆದರೆ ಗಣಪತಿ ಪ್ರತಿಷ್ಠಾಪನೆ ವಿಚಾರದಲ್ಲಿ ಬಹುಶಃ ಮಹಿಳೆಯರು ಈವರೆಗೂ ಮುಂದಾದ ಬಗ್ಗೆ ಎಲ್ಲಿಯೂ ಕಂಡಿರಲಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಆ ಸಾಹಸಕ್ಕೂ ಕೈ ಹಾಕಿರುವ ಮಹಿಳೆಯರು ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ 29ನೇ ವಾರ್ಡ್ನ ದೇವಪ್ಪ ಬಡಾವಣೆಯಲ್ಲಿ ಪ್ರಥಮ ಬಾರಿಗೆ ತೋರಣ ಗಣಪತಿ ಮಹಿಳೆಯರ ಬಳಗದಿಂದ ಅದ್ಧೂರಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಾರ್ಡಿನ ಮಹಿಳಾ ಮಣಿಯರು ಸೇರಿ ಗಣೇಶ ಪ್ರತಿಷ್ಠಾಪಿಸಿದ್ದು ಬಹುಶಃ ಇದು ರಾಜ್ಯದಲ್ಲೇ ಮೊದಲು ಅನ್ಸುತ್ತೆ. ಹೀಗೆ ಮಹಿಳೆಯರೇ ಸೇರಿ ಗಣೇಶೋತ್ಸವ ಆಚರಿಸುತ್ತಿರುವುದು ಚಿಕ್ಕಬಳ್ಳಾಪುರ ಜನರ ಮನೆ ಮಾತಾಗಿದೆ. ಹಿಂದಿನಿಂದಲೂ ಸನಾತನ ಹಿಂದೂ ಸಂಪ್ರದಾಯದಂತೆ ಯುವಕರು, ಮಕ್ಕಳು, ಪುರುಷರು ಸೇರಿ ಗಣಪತಿ ಹಬ್ಬ ಆಚರಿಸುವುದು ಸರ್ವೇ ಸಾಮಾನ್ಯ. ಆದರೆ 29ನೇ ವಾರ್ಡ್ನ ದೇವಪ್ಪ ಬಡಾವಣೆ ಮಹಿಳೆಯರೇ ಸೇರಿ 5 ದಿನಗಳು ವಿಶೇಷ ಪೂಜೆ ಕೈಂಕರ್ಯಗಳಿಂದ ಅದ್ದೂರಿ ಗಣೇಶನ ಪ್ರತಿಷ್ಠಾಪನೆ ಹಾಗೂ ಪ್ರತಿದಿನ ರಾತ್ರಿ ಊಟದ ವ್ಯವಸ್ಥೆ ಮಾಡಿ ವಿಶೇಷತೆ ಮೆರೆದಿದ್ದಾರೆ. ತೋರಣ ಗಣಪತಿ ಮಹಿಳೆಯರ ಬಳಗದಿಂದ ಗಣಪತಿ ಪೆಂಡಾಲ್ನಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಇಡೀ ನಗರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವೇದಿಕೆಯಲ್ಲಿ ಭರತನಾಟ್ಯ, ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳು, ಫ್ಯಾಷನ್ ಶೋ, ಮಡಿಕೆ ಹೊಡೆಯುವುದು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರ. ಮಕ್ಕಳು ವಿಭಿನ್ನ ರೀತಿಯಲ್ಲಿ ಆಕರ್ಷಕ ಉಡುಪುಗಳನ್ನು ತೊಟ್ಟು ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದ್ರ. ಮಹಿಳೆಯರು, ಪುರುಷರು, ಮಕ್ಕಳು, ವೃದ್ಧರು ಸೇರಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರ. ಅದ್ದೂರಿ ಗಣೇಶೋತ್ಸವಕ್ಕೆ ಬಡಾವಣೆಯ ಮಹಿಳೆಯರು ಮುಂದಾಗಿರುವ ಈ ಸಾಹಸಕ್ಕೆ ಬಡಾವಣೆಯ ಯುವಕರು ಸಾಥ್ ನೀಡಿದ್ರ. ಸಾರ್ವಜನಿಕರು ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆನಂದಿಸಿ ಸಂಭ್ರಮಿಸಿದ್ರ. ಇನ್ನು ಇದೇ ವೇಳೆ ಮಹಿಳೆಯರು, ಯುವತಿಯರು ಸೇರಿ ಮಸ್ತ್ ಸ್ಟೆಪ್ ಹಾಕಿ ಸಂಭ್ರಮಿಸುತ್ತಿದ್ರೆ, ಮತ್ತೊಂದೆಡೆ ಮಕ್ಕಳು ಸೇರಿ ಕುಣಿದು ಕುಪ್ಪಳಿಸುತ್ತಿದ್ರ.
ಇನ್ನು ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ವೃದ್ಧರು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಡ್ಯಾನ್ಸ್ ಮಾಡಿದ್ದು ವಿಶೇಷವಾಗಿತ್ತು. ಹೀಗೆ ಪ್ರತಿಷ್ಠಾಪಿಸಿದ್ದ ಗಣೇಶನನ್ನ ಇಂದು ಟ್ರ್ಯಾಕ್ಟರ್ ಹಾಗೂ ತಮಟೆ ವಾದ್ಯಗಳ ಮೂಲಕ ವಾರ್ಡ್ನ ಮನೆ ಮನೆಗೆ ತೆರಳಿ ಭಕ್ತಾದಿಗಳ ಪೂಜೆಯ ನಂತರ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಧರ್ಮರಾಯರ ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಈ ಬಾರಿ ಗಣೇಶೋತ್ಸವದ ನೆನಪುಗಳನ್ನ ಮೆಲುಕು ಹಾಕುತ್ತಾ ಮುಂದಿನ ವರ್ಷ ಮತ್ತಷ್ಟು ಅದ್ದೂರಿಯಾಗಿ ಆಚರಿಸುವ ಕುರಿತು ಮಹಿಳೆಯರು ಆಗಲೇ ಚರ್ಚೆ ಆರಂಭಿಸಿರುವುದು ಮಾತ್ರ ವಿಶೇಷವಾಗಿದೆ. ನನ್ನ ಹೆಸರು ಶ್ವೇತಾ ಅಂತ. ನಾನು 29ನೇ ವಾರ್ಡು ದೇವಪ್ಪ ಲೇಔಟಲ್ಲಿದ್ದೀರಿ. ನಾವು ಈ ದಿನ ಗಣೇಶ ಉತ್ಸವ ಮಾಡಬೇಕು ಅಂತ ಅಂದ್ಕೊಂಡ್ರಿ. ನಾವು ಭಾನುವಾರ ಸಂಜೆ ನಾವು ಹೆಣ್ಮಕ್ಳು ಕುತ್ಕೊಂಡು ಮಾತಾಡೋವಾಗ ಯಾಕೆ ಎಲ್ಲ ಕಡೆನೂ ಗಣೇಶ ಇಡ್ತಾರೆ, ನಾವು ಯಾಕೆ ಹೆಣ್ಮಕ್ಳು ಇಡಲ್ಲ ಅಂತ ಒಂದು ಥಾಟ್ ನಮ್ಮ ಮೈಂಡಿಗೆ ಬಂದಾಗ ನಾವು ಫಸ್ಟು ಸರಿ ಮನೆಗೆ ಹೋಗಿ ಹೇಳೋಣ ಏನು ಹೇಳ್ತಾರೆ ನಮ್ಮ ಗಂಡಂದಿರು ಅಂತ ಹೋಗ್ಬಿಟ್ಟು ಕೇಳಿದ್ರಿ. ಪ್ರತಿಯೊಬ್ಬರು ಅದಕ್ಕೆ ಸಾಥ್ ಕೊಡೋಕೆ ಆಯ್ತಮ್ಮ ನೀವು ಇಡ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು. ನಾವು ಪ್ರತಿಯೊಂದು ನಮ್ಮ ಲೇಔಟಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಾವು ಈ ಥರ ಗಣೇಶ ಇಡ್ತಾಯಿದ್ದೀರಿ ಹೆಣ್ಮಕ್ಳು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಪ್ರತಿಯೊಬ್ಬ ಮನೆಯೂ ನಮಗೆ ಸರಿ ಇಡ್ರಿ ಅಂತ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ದೇವಪ್ಪ ಲೇಔಟಾಗ ಒಂದು ಗಣೇಶನ್ನ ನಾವು ಇಡೋಕ್ಕಂತ ಎಲ್ಲರೂ ಪ್ರಯತ್ನ ಮಾಡಿದಾಗ ಎಲ್ಲರೂ ಹುಡುಗರನ್ನ ಕೇಳಿದ್ರಿ. ಹುಡುಗರು ಸರಿ ಆಯಿತು ಆಂಟಿ ನೀವು ಇಡ್ರಿ ಆಂಟಿ ನಾವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಭಾನುವಾರದಿಂದ 3 ದಿನಕ್ಕೆ ನಮ್ಮ ಲೇಔಟಲ್ಲಿ ಇಷ್ಟು ಚೆನ್ನಾಗಿ ನಾವು ಗಣೇಶ ಉತ್ಸವ ಮಾಡೋಕ್ಕೆ ಕಾರಣನೇ ನಮ್ಮ ಲೇಔಟಾಗಿರೋ ಹೆಣ್ಮಕ್ಳು, ನಮ್ಮ ಯಜಮಾನ್ರುಗಳು, ನಮ್ಮ ಮಕ್ಕಳು, ನಮ್ಮ ಲೇಔಟಾಗಿರೋ ಪ್ರತಿಯೊಬ್ಬರೂ ನಮಗೆ ಸಪೋರ್ಟ್ ಮಾಡಿದ್ಕೆ ಇಷ್ಟು ವಿಜೃಂಭಣೆಯಿಂದ ನಮ್ಮ ಗಣೇಶ ಉತ್ಸವ ಮಾಡಿದ್ರಿ. ನಾನಿಲ್ಲಿ ದೇವಪ್ಪ ಬಡಾವಣೆಯಲ್ಲಿ ಶ್ರೀ ತೋರಣ ಗಣಪತಿ ಬಳಗ ಮಹಿಳಾ ಬಳಗದಿಂದ ನಾನು ಒಬ್ಬ ಸದಸ್ಯ ಆಗಿದ್ದೀನಿ ಅನ್ನೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ತುಂಬ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಾವು ಮನೆ ಮಾತ್ರ ಬಿಟ್ಟರೆ ಬೇರೆ ಬಿಸ್ನೆಸ್ ಅನ್ನೋದೇ ನಮ್ಮ ಥಾಟ್ ಇರುತ್ತೆ. ಅದು ಬಿಟ್ಬಿಟ್ಟು ನಮಗೆ ಇಲ್ಲಿ ಈ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ಖುಷಿ ಇರುತ್ತೆ. ನಾವೆಲ್ಲ ಚೆನ್ನಾಗಿ ಮಿಂಗಲ್ ಆಗಿಬಿಟ್ಟು ಒಂದು ಇದು ಮಾಡಿಸಿ ಈ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅನ್ನೋದೇ ಒಂದು ಖುಷಿಯಾಗಿರೋದು.
5 ಡೇಸಿಂದನೂ ನಾವು ಫಂಕ್ಷನ್ ಅಂತ ಮಾಡ್ತಾ ಇದ್ದೀವಿ. ಅದು ಹುಡುಗರಿಗಾಗ್ಬೋದು, ನಮ್ಮ ದೊಡ್ಡವ್ರಿಗಾಗ್ಬೋದು, ಮತ್ತು ಅಂದರೆ ನಮ್ಮ ಏನು ಗಂಡಸ್ರಿಗಾಗ್ಬೋದು, ಎಲ್ರಿಗೂ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಯಿಂದ ಬರ್ತಾ ಇದ್ದಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ, ತುಂಬ ಎಂಜಾಯ್ ಮಾಡ್ತಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ.
ಡಾಕ್ಟರ್ ಮಧು ಸೀತಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಮಗನಾಗಿ ಲಂಡನ್ನಲ್ಲಿ ವೈದ್ಯರಾಗಿದ್ದು ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದರು. ತಾಯ್ನಾಡಿನ ಜನತೆಯ ಸಂಕಷ್ಟಕ್ಕೆ ಹೆಗಲು ಕೊಟ್ಟು ಶಾಶ್ವತ ನೀರಾವರಿ ಒದಗಿಸಲು ಹೋರಾಟ ನಡೆಸುತ್ತಲೇ ಕೊನೆಯುಸಿರೆಳೆದ ಧೀಮಂತ ನಾಯಕ. ಅವರ ಆಶಯವನ್ನ ಈಡೇರಿಸಿದಾಗ ಮಾತ್ರ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ದಿವಂಗತ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂಭಾಗದಲ್ಲಿ ಡಾಕ್ಟರ್ ಮಧು ಸೀತಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು, ಬಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಒದಗಿಸಲು ಹಲವಾರು ಮಹನೀಯರು ಹೋರಾಟ ನಡೆಸಿದ್ದಾರೆ. ದಿವಂಗತ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹಾದಿಯಾಗಿ 3 ದಶಕಗಳ ಕಾಲದಿಂದ ಹೋರಾಟ ಮಾಡಲಾಗುತ್ತಿದೆ. ಆದರೂ ಸರ್ಕಾರಗಳು ಕುರುಡಾಗಿವೆ ಎಂದರು. ಇಂತಹ ವ್ಯವಸ್ಥೆಯಲ್ಲಿ ಶಾಶ್ವತ ನೀರಾವರಿಗಾಗಿ ಹಲವಾರು ಸಂಶೋಧನಾತ್ಮಕ ವರದಿಗಳನ್ನು, ಸಾಕ್ಷ್ಯಚಿತ್ರಗಳ ಮೂಲಕ ಸರ್ಕಾರಗಳ ಕಣ್ತೆಗೆಸುವ ಪ್ರಯತ್ನಗಳನ್ನು ಮಧು ಸೀತಪ್ಪ ಅವರು ಮಾಡಿದರು. ತಾನು ವೈದ್ಯನಿಗಿಂತ ರೈತನಾಗಿರಬೇಕೆಂಬ ಸದಾಸೆಯಿಂದ ಶಿವಪುರದ ಬಳಿ 100 ಎಕರೆ ಭೂಮಿಯಲ್ಲಿ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆದು ರಾಜ್ಯದಲ್ಲೇ ಮಾದರಿ ರೈತನಾಗಿದ್ದರು. 100 ಮಂದಿಗೆ ಉದ್ಯೋಗಾವಕಾಶವನ್ನು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕಲ್ಪಿಸಿದ್ದಾರೆ. ಅಂತಹ ಆದರ್ಶಪ್ರಾಯ ವ್ಯಕ್ತಿ ನಮ್ಮನ್ನು ಆಗಲಿದ್ದು, ಅವರ ಶಾಶ್ವತ ನೀರಾವರಿ ಕನಸನ್ನು ನನಸು ಮಾಡಲು ನಾವೆಲ್ಲರೂ ಕಟಿಬದ್ಧರಾಗೋಣ, ಅವರ ಮಾರ್ಗದಲ್ಲೇ ಮುನ್ನಡೆಯೋಣ ಎಂದರು. ಮೂಲಕ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಬ್ಬ ಹೋರಾಟಗಾರನಿಗೆ ಸಲ್ಲಿದಂಥ ಗೌರವ ಅಂತ ನಾನು ಭಾವಿಸ್ತಾ, ಆದರೆ ಗೌರವ ಸಲ್ಲಿಸಿದ್ರೆ ಸಾಕೆ, ಅವರ ಆಶಯ ಸಾಧನೆ ಆಗಿದೆಯಾ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಬಹಳ ದುಃಖ ಆಗುತ್ತೆ. ಕಳೆದ 25-30 ವರ್ಷಗಳಿಂದ ಈ ಭಾಗಕ್ಕೇನು ನೀರಾವರಿಗಾಗಿ ಹೋರಾಟ ಮಾಡಿದಂಥ ಅನೇಕರು, ಅದು ಜಿವಿ ಶ್ರೀರಾಮರೆಡ್ಡಿ ಅವರ ಆದಿಯಾಗಿ ಅನೇಕ ಹೋರಾಟಗಾರರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮಧು ಸೀತಪ್ಪ ಅನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಗ, ತಾನು ಲಂಡನ್ನಲ್ಲಿ ವೈದ್ಯನಾಗಿ ಸುಖವಾಗಿ ಬದುಕಿ ಬಾಳಬಹುದಾಗಿದ್ರೂ ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನಾದರೂ ಮಾಡಬೇಕು ಅಂತೇಳಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ತಾನು ಒಬ್ಬ ರೈತನಾಗಿರ್ಬೇಕು ಅಂತೇಳಿ ಇದೇ ಬಾಗೇಪಲ್ಲಿ ತಾಲೂಕಿನಲ್ಲಿ ಶಿವಪುರದಲ್ಲಿ 100 ಎಕರೆ ಜಮೀನನ್ನು ಹೊಂದಿ ವೈಜ್ಞಾನಿಕವಾಗಿ ಹೇಗೆ ರೈತರು ಲಾಭದಾಯಕವಾದಂತಹ ಕೃಷಿ ಮಾಡಬಹುದು ಅನ್ನೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿ ರೈತರನ್ನು ಆಗಿದ್ರು. ಆದರೆ ಇವತ್ತು ಹೃದಯಾಘಾತಕ್ಕೆ ಅವರು ತುತ್ತಾಗಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಖಂಡಿತ ಅವರ ಆಶಯವನ್ನು ಅವರ ಕನಸನ್ನ ಈಡೇರಿಸುವ ಕಡೆಗೆ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲರೂ ಕಟಿಬದ್ಧರಾಗೋಣ. ಇನ್ನು ಈ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರಾದ ಲಕ್ಷ್ಮಯ್ಯ, ಮಳ್ಳೂರು ಹರೀಶ್, ರಾಮಕೃಷ್ಣಪ್ಪ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬಲೆ ಶ್ರೀನಿವಾಸ್, ನೂರುಲ್ಲಾ, ಪಿ ಮಂಜುನಾಥ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಣ ರಾಜಕೀಯ, ಒಳಜಗಳ ಮತ್ತು ಆಂತರಿಕ ಕಚ್ಚಾಟದಿಂದಲೇ ಈಗಾಗಲೇ 3 ಸರಣಿ ಸೋಲು ಕಂಡಿರುವ ಕೋಲಾರ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ನಿಲ್ಲುವ ಯಾವುದೇ ಸೂಚನೆ ಕಾಣ್ತಿಲ್ಲ. ಮೊನ್ನೆಯಷ್ಟೇ ವೇಮಗಲ್ಲ ಕುರಗಲ್ಲ ಪಟ್ಟಣ ಪಂಚಾಯಿತಿ ಸೋತ ನಂತರವೂ ಕಾಂಗ್ರೆಸ್ಗೆ ಬುದ್ಧಿ ಬಂದಿಲ್ಲ ಎಂಬುದಕ್ಕೆ ನಿನ್ನೆ ನಡೆದಿರುವ ಕಿತ್ತಾಟವೇ ನಿದರ್ಶನವಾಗಿದೆ. ಹಾಗಾದ್ರೆ ನಡೆದಿದ್ದಾದ್ರೂ ಏನು ಅಂತ ನೋಡೋಣ ಬನ್ನಿ. ಇಂಜಿನಿಯರ್ ಅಲ್ಲೇ ಆಯ್ತು, ಪೂಜೆ ಆಯ್ತು, ರೋಡ್ ಇಂಜಿನಿಯರ್ ಹೋದ್ರು ಪೂಜೆ ಆಗಿದೆ. ಪಕ್ಕ ಆಗಿದೆ ಬಿಡಪ್ಪ, ಆಗಿದೆ ಅಂತ ಯಾಕಪ್ಪ, ಏನ್ ಸಮಾಚಾರ ಕೇಳಿದ್ದು ಸರ್? ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಿಲ್ಲುವ ಸೂಚನೆ ಕಾಣುತ್ತಿಲ್ಲ. ಸತತವಾಗಿ ಸೋಲು ಕಾಣುತ್ತಿದ್ದರೂ ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಬರುವಂತೆ ಕಾಣುತ್ತಿಲ್ಲ.
ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿ ಸೋಲಿನಿಂದಾದರೂ ಕಾಂಗ್ರೆಸ್ ನಾಯಕರು ಬುದ್ಧಿ ಕಲಿಯುತ್ತಾರೆ ಎಂಬ ನಿರೀಕ್ಷೆ ಇದೀಗ ಸುಳ್ಳಾಗಿದ್ದು, ಸಚಿವ ಕೆಎಚ್ ಮುನಿಯಪ್ಪ ಬೆಂಬಲಿಗನ ಮೇಲೆ ಹಲ್ಲೆಗೆ ಯತ್ನ ಮಾಡುವ ಮೂಲಕ ಕೈಕಚ್ಚಾಟ ಮತ್ತೆ ಬೀದಿಗೆ ಬಂದಿದೆ. ಆ ಮೂಲಕ ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ ಬೆಂಬಲಿಗನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಕೋಲಾರ ತಾಲೂಕಿನ ಬೈರಂಡಹಳ್ಳಿ ಸಮೀಪ ಘಟನೆ ನಡೆದಿದ್ದು, ಬೈರಂಡಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲು ಆಗಮಿಸಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರನ್ನು ಕಾಂಗ್ರೆಸ್ ಮುಖಂಡ ಮುರಳೀಗೌಡ ಎಂಬಾತ ಕೆರೆಯ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಪ್ರಶ್ನಿಸಿದ್ದಾನೆ. ಕಾಮಗಾರಿ ಎಸ್ಟಿಮೇಟ್ ಆಗಿದೆಯಾ, ಇಂಜಿನಿಯರ್ ಯಾರು ಎಂದು ಮುರಳೀಗೌಡ ಪ್ರಶ್ನೆ ಮಾಡಿದ್ದಾನೆ. ಆಗಿದೆ ಬಿಡಪ್ಪ, ಯಾಕಪ್ಪ ಏನ್ ಸಮಾಚಾರ ಕೇಳಿದ್ದು ಸರ್? ಮಾತಾಡ್ತೀನಿ. ಈ ವೇಳೆ ಮುರಳೀಗೌಡ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ಶಾಸಕ ಕೊತ್ತೂರು ಮಂಜುನಾಥ್ ತಿರುಗಿ ಬಿದ್ದಿದ್ದು, ಸರಿಯಾಗಿ ಮಾತಾಡೋ, ದೌರ್ಜನ್ಯ ಮಾಡ್ತೀಯಾ ಎಂದು ಮುರಳೀಗೌಡ ಮೇಲೆ ಕಾಲರ್ ಹಿಡಿದು ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಪ್ಪಿಸಲು ಮುರಳೀಗೌಡನನ್ನು ವೇಮಗಲ್ ಪೊಲೀಸರು ಸ್ಥಳದಿಂದ ವಾಪಸ್ ಕಳಿಸಿದ್ದಾರೆ. ಮುರಳೀಗೌಡ ಕಾಂಗ್ರೆಸ್ ಪರ ಕೆಲಸ ಮಾಡಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಬೆಂಬಲಿಗರು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಹಿಂದೂಗಳಾದ ನಾವೆಲ್ಲರೂ ಜಾತಿ ಪಕ್ಷ ಬಿಟ್ಟು ಒಂದಾಗಿ ಧರ್ಮ ರಕ್ಷಣೆಗೆ ನಿಲ್ಲಬೇಕು. ಸನಾತನ ಧರ್ಮವನ್ನ ಉಳಿಸಿ ಮುಂದಿನ ಪೀಳಿಗೆ ನೆಮ್ಮದಿಯಾಗಿ ಬದುಕುವ ವಾತಾವರಣವನ್ನ ನಿರ್ಮಿಸಬೇಕೆಂದು ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ಹೇಳಿದರು. ಶಿಡ್ಲಘಟ್ಟದಿಂದ ಧರ್ಮಸ್ಥಳಕ್ಕೆ ಹೊರಟ ಧರ್ಮಯಾತ್ರೆಗೆ ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯ ದ್ವಿಮುಖ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಆನಂದಗೌಡ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಒಂದು ಕೋಮಿನವರನ್ನು ಸಂತೃಪ್ತಿಪಡಿಸಲು ಅವರ ಮತಗಳಿಗಾಗಿ ಹಿಂದೂ ಧರ್ಮವನ್ನು ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವ ಕೆಲಸ ಮಾಡಲಾಗುತ್ತಿದೆ. ಇದೀಗ ಧರ್ಮಸ್ಥಳ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಚ್ಯುತಿ ತರುವ ಕೆಲಸ ಮತ್ತು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಪರೋಕ್ಷವಾಗಿ ಕುಮ್ಮಕ್ ನೀಡುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ದೇಶದಾದ್ಯಂತ ಹಬ್ಬಿದೆ, ಹಾಗಾಗಿ ನಮಗೆಲ್ಲ ಎಲ್ಲೋ ಒಂದು ಆತಂಕ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೀಗ ಒಂದು ಆತಂಕ ಶುರುವಾಗಿದೆ. ಈ ಷಡ್ಯಂತ್ರವನ್ನ ಯಾರೇ ಆಗಲಿ ಮಾಡಿರ್ತಕ್ಕಂಥವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದಯಮಾಡಿ ಎಲ್ಲರೂ ಸಹ ಈ ಮುಖಾಂತರ ವಿಶೇಷವಾಗಿ ನಮ್ಮ ವಿರೋಧ ನಮ್ಮನ್ನ ರಾಜಕಾರಣವಾಗಿ ಯಾರು ವಿರೋಧ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ. ದಯಮಾಡಿ ಧರ್ಮ ಅಂತ ಹೇಳಿದಾಗ ನಾವೆಲ್ಲರೂ ಒಂದಾಗಬೇಕು. ನಮ್ಮ ಧರ್ಮವನ್ನ ಉಳಿಸಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದರಲ್ಲೂ ಮನವಿ ಮಾಡ್ತೀವಿ.
ಯಾವುದೇ ಈ ತರ ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಘಟನೆ ನಡೆದಾಗ, ನಮ್ಮ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದಾದ್ರೂ ಒಂದು ಘಟನೆ ನಡೆದಾಗ ನಾವೆಲ್ಲರೂ ಒಂದಾಗೋಣ, ಒಂದಾಗಿ ನಮ್ಮ ಹಿಂದುತ್ವವನ್ನ ಕಾಪಾಡೋಣ. ಪಕ್ಷ ಅಂತ ಹೇಳಿ ಬಿಟ್ಟು ಪಕ್ಷಾತೀತವಾಗಿ ನಾವು ಇವತ್ತಿನ ದಿವಸ ಧರ್ಮದ ಜೊತೆ ನಿಲ್ಲೋಣ. ಧರ್ಮಸ್ಥಳದ ಪವಿತ್ರತೆ ಬಗ್ಗೆ ಕುತಂತ್ರ ಮಾಡಿದವರ ಬೇರುಗಳು ನೆರೆ ರಾಜ್ಯ, ನೆರೆ ದೇಶಗಳಿಗೂ ಹಬ್ಬಿದೆ. ಅವರೆಲ್ಲರನ್ನೂ ಪತ್ತೆ ಹಚ್ಚಿ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಬೇಕು. ಧರ್ಮಸ್ಥಳದ ಬಗ್ಗೆ ಹಬ್ಬಿರುವ ಅಪಖ್ಯಾತಿ ಹೋಗಲಾಡಿಸಿ ಭಕ್ತರಲ್ಲಿ ಮತ್ತೆ ನಂಬಿಕೆ ಬರುವಂತೆ ಮಾಡಲು ಎನ್ಐಎಗೆ ತನಿಖೆಯ ಹೊಣೆ ನೀಡಬೇಕೆಂದು ಒತ್ತಾಯಿಸಿದರು. ಧರ್ಮಸ್ಥಳ ಧಾರ್ಮಿಕ ಕೇಂದ್ರದ ವಿರುದ್ಧ ನಡೆದಿರುವ ಷಡ್ಯಂತರವನ್ನು ವಿರೋಧಿಸಿ ಷಡ್ಯಂತರವನ್ನು ನಡೆಸಿರುವವರನ್ನು ಬಂಧಿಸಿ ಎನ್ಐಎಗೆ ತನಿಖೆ ವಹಿಸುವಂತೆ ಆಗ್ರಹಿಸಿ ಶಿಡ್ಲಘಟ್ಟದಿಂದ 100 ಮಂದಿ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಕೈಗೊಂಡಿದ್ದೇವೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಪುರಾಣ ಪ್ರಸಿದ್ಧ ದೇಗುಲ ಎಂದೇ ಹೆಸರಾದ ಗೌರಿಬಿದನೂರು ನಗರದ ಬಜಾರ್ ರಸ್ತೆಯ ಶ್ರೀ ಗೌರಿ ವಲ್ಲಭೇಶ್ವರ ದೇಗುಲದಲ್ಲಿ ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ಶ್ರೀ ಚಂಡಿಕೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಸಾಂಪ್ರದಾಯಿಕವಾಗಿ ನೆರವೇರಿಸಲಾಯಿತು. ಗೌರಿಬಿದನೂರು ನಗರದ ಬಜಾರ್ ರಸ್ತೆಯ ಶ್ರೀ ಗೌರಿ ವಲ್ಲಭೇಶ್ವರ ಸ್ವಾಮಿ ದೇಗುಲದಲ್ಲಿ ಶನಿವಾರ ಸಂಜೆ ವಿವಿಧ ಕಳಶ ಪೂಜೆಗಳನ್ನು ನೆರವೇರಿಸಲಾಯಿತು. ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ಪ್ರತಿಷ್ಠಾಪನಾ ಪೂಜಾ ಕೈಂಕರ್ಯಗಳ ನಂತರ ಪೂರ್ಣಾಹುತಿ ಮಹಾಮಂಗಳಾರತಿಗೆ ನೆರವೇರಿಸಲಾಗಿದ್ದು, ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. 2 ದಿನಗಳ ಪೂಜೆಗಳನ್ನು ವೇದ ಬ್ರಹ್ಮ ಅಶ್ವತ್ಥನಾರಾಯಣ ಶರ್ಮಾ ನೇತೃತ್ವದ ಪುರೋಹಿತರ ತಂಡ ನೆರವೇರಿಸಿದ್ದು, ಈ ತಂಡದಲ್ಲಿ ಬಾಲಾಜಿ ಶರ್ಮಾ, ಪ್ರದೀಪ್ ಕುಮಾರ್ ಶರ್ಮಾ, ಅನಂತ ಶರ್ಮಾ, ಚಂದ್ರಶೇಖರ್ ಶರ್ಮಾ, ನಾಗರಾಜ್, ನಾಗೇಂದ್ರ ಶರ್ಮಾ ಪೂಜೆಯ ಕೈಂಕರ್ಯಗಳನ್ನು ವ್ಯವಸ್ಥಿತವಾಗಿ ನೆರವೇರಿಸಿದರು. ಈ ದಿನ ನಮ್ಮ ಗೌರಿ ವಲ್ಲಭೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಸಂಜೆಯಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ಮತ್ತು ಚಂಡಿಕೇಶ್ವರನ ಪ್ರತಿಷ್ಠಾಪನೆ ವಿಧಿಗಳು ಪ್ರಾರಂಭವಾಗಿ ಪುಣ್ಯಾಹ ವಾಚನದೊಂದಿಗೆ ಪ್ರಾರಂಭವಾಗಿ ದೇವತಾನಾಂದಿ ಹಾಗೆ ಕಲಶ ಸ್ಥಾಪನೆ ಅಧಿವಾಸಗಳು ನಿನ್ನೆ ಸಂಜೆ ಸಂಪನ್ನಗೊಂಡು ಈ ದಿವಸ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಿಂದ ಅಷ್ಟಬಂಧನ ಸ್ಥಿರ ಪ್ರತಿಷ್ಠಾಪನೆ, ನೇತ್ರೋನ್ಮೀಲನ, ಪ್ರಾಣ ಪ್ರತಿಷ್ಠಾಪನೆ, ಪ್ರತಿಷ್ಠಾ ಮಹಾಪೂಜೆ, ಪ್ರತಿಷ್ಠಾ ಹೋಮಗಳು, ನವಗ್ರಹಾದಿ ಶಾಂತಿ ಹೋಮಗಳು ಮತ್ತು ಆಲಯ ಅಧಿಷ್ಠಾನ ದೇವತಾ ಹೋಮಗಳು ಸಂಪನ್ನಗೊಂಡು ಪೂರ್ಣಾಹುತಿಯನ್ನು ಸಮರ್ಪಿಸಿ ಅನಂತರದಲ್ಲಿ ಈಗ ಕುಂಭಾಭಿಷೇಕವನ್ನು ನೆರವೇರಿಸಿ ಮಹಾ ಮಂಗಳಾರತಿಯನ್ನು ಸಹ ದೇವರಿಗೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮುಂಜಾನೆಯಿಂದಲೇ ಭಕ್ತರು ವಿವಿಧೆಡೆಗಳಿಂದ ಆಗಮಿಸಿದ್ದರು. ಪ್ರತಿಷ್ಠಾಪಿತ ದೇಗುಲಗಳ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಜನರಾಕರ್ಷಣೆಯಾಗಿತ್ತು. ನಗರದ ಶ್ರೀ ಗೌರಿ ವಲ್ಲಭೇಶ್ವರ ಸ್ವಾಮಿ ದೇವಾಲಯಕ್ಕೆ ದಶಕಗಳ ಇತಿಹಾಸ ಇದೆ. ಶ್ರೀ ವೆಂಕಟರಮಣ ಭಾರತೀ ಶ್ರೀಗಳು ದಶಕಗಳ ಹಿಂದೆ ಈ ದೇವಾಲಯವನ್ನು ಸ್ಥಾಪನೆ ಮಾಡಿದರು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದೇವಾಲಯಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶ್ರೀ ಚಂಡಿಕೇಶ್ವರ ಸ್ವಾಮಿಯ ಒಂದು ಕೊರತೆ ಇತ್ತು. ಹೀಗಾಗಿ ಇದೇ ಆಗಸ್ಟ್ 30 ಮತ್ತು 31ರಂದು ಈ ಒಂದು 2 ದೇವರುಗಳ ಪ್ರತಿಷ್ಠಾಪನೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಾಂಪ್ರದಾಯಿಕವಾಗಿ ಸಮಸ್ತ ಭಕ್ತಾದಿಗಳ ಸಮ್ಮುಖದಲ್ಲಿ ಇವತ್ತು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿವಿಧ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲು ವಿವಿಧ ಇಲಾಖೆಗಳ ಅಧಿಕಾರಿಗಳು ಇಲ್ಲಿಯೇ ಅರ್ಜಿ ಪರಿಶೀಲನೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸುವ ಉದ್ದೇಶದಿಂದ ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಜನತಾ ದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಅಂಟಿಕೊಂಡಿರುವಂಥ ಚೀಲಕುಂಟ್ಲಪಲ್ಲಿ ಹತ್ರ ಮಾತ್ರ ನಡೀತಾ ಇದೆ. ಆ ಚಿಕ್ಕಬಳ್ಳಾಪುರ ಅಟ್ಯಾಚ್ ಅದು ಬಿಟ್ಟರೆ ಈ ಕಡೆ ಗುಡಿಬಂಡ ಸೈಡಲ್ಲಂತೂ ಯಾವ್ದು ನಡೀತಾ ಇದೆ. ಬಾಗೇಪಲ್ಲಿಯಲ್ಲಿ ನಡೀತಾ ಇದೆ. ನಾನು ಒಪ್ಕೊಳ್ತೀನಿ ಸರ್. ತಾವು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಈ ಸಲ ನಮ್ಮ KDP ಮೀಟಿಂಗಲ್ಲಿರ್ಬೋದು, ಈ ಸಲ ನಮ್ಮ ಮಿನಿಸ್ಟರ್ ಖುದ್ದಾಗಿ ಕಾಣೆ ಮನೆ
ಚೇಳೂರಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವಿವಿಧ ಅಧಿಕಾರಿಗಳೊಂದಿಗೆ ಶಾಸಕ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಮ್ಮ ಬಳಿಯೇ ಬಂದಿದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ. ಜನತಾ ದರ್ಶನ ಜನಸ್ಪಂದನೆಗಳು ಜನರಿಗೆ ಸಹಕಾರಿಯಾಗಬೇಕು. ಅಧಿಕಾರಿಗಳು ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಜನರ ದೈನಂದಿನ ಸಮಸ್ಯೆಗಳ ಅರ್ಜಿಗಳನ್ನು ಸ್ಥಳೀಯ ಹಂತದಲ್ಲಿ ಪರಿಹರಿಸಲಾಗುವುದು ಎಂದು ಶಾಸಕರು ಹೇಳಿದರು. ಕೆಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರದ ಮಟ್ಟದಲ್ಲಿ ಅವುಗಳನ್ನು ಇತ್ಯರ್ಥಪಡಿಸಲಾಗುವುದು. ಸಾರ್ವಜನಿಕರ ಕೆಲ ಸಣ್ಣ ಪುಟ್ಟ ಸಮಸ್ಯೆಗಳಾದ ಪಹಣಿ, ಸರ್ವೆ, ದರಖಾಸ್ತು, ಪಿಂಚಣಿ, ಖಾತೆ ಬದಲಾವಣೆ, ವಿವಿಧ ಪ್ರಮಾಣಪತ್ರ ಸೇರಿದಂತೆ ಮತ್ತಿತರ ಸಮಸ್ಯೆಗಳಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ ತಕ್ಷಣವೇ ಸ್ಪಂದಿಸುತ್ತಿದ್ದಾರೆ. ಸಲ್ಲಿಸಿದ ಅರ್ಜಿಗಳಿಗೆ ಪರಿಹಾರ ಸಿಕ್ಕಾಗ ಮಾತ್ರ ಈ ಯೋಜನೆ ಅರ್ಥಪೂರ್ಣವಾಗಿರುತ್ತದೆ. ಅರ್ಜಿಗಳನ್ನು ಹಿಡಿದು ಕಚೇರಿಗಳಿಗೆ ಅಲೆಯುವಂತಾಗಬಾರದು. ಈ ಉದ್ದೇಶದಿಂದ ಕಾನೂನಿನ ಚೌಕಟ್ಟಿನೊಳಗೆ ಅಧಿಕಾರಿಗಳು ಜನರ ಸಮಸ್ಯೆಗೆ ಪರಿಹಾರ ಒದಗಿಸಲು ಇಲ್ಲಿ ಬಂದಿರುವುದಾಗಿ ಸುಬ್ಬಾರೆಡ್ಡಿ ಹೇಳಿದರು. ಚೇಳೂರು ತಾಲೂಕಿನ ಕಚೇರಿಗಳ ನಿರ್ಮಾಣಕ್ಕೆ ಸಂಬಂಧಿಸಿ ನನ್ನ ಮೇಲೆ ಕೆಲ ಸುಳ್ಳು ಹೇಳಿಕೆಗಳು ಬಂದಿವೆ. ಶಾಸಕರಿಗೆ ಚೇಳೂರಿನ ಮೇಲೆ ಆಸಕ್ತಿ ಇಲ್ಲ ಎಂದು ನಾನು ಆಗಸ್ಟ್ 15ರಂದು ಬಂದು ಹೇಳಿದ್ದೇನೆ. ಮತ್ತೆ ಚೇಳೂರಿಗೆ ಸಂಸದ ಬಂದು ಪಾದಯಾತ್ರೆ ಮಾಡಿದ್ದಾರೆ. ನೀವು ಪಾದಯಾತ್ರೆ ಮಾಡಬೇಕಾಗಿಲ್ಲ. ಇನ್ನೂ 1 ತಿಂಗಳು ಸಮಯ ತೆಗೆದುಕೊಂಡು 10 ಎಕರೆ ಸ್ಥಳ ತೋರಿಸಿ, ಖಂಡಿತ ಅಲ್ಲೇ ಮಾಡೋಣ ಎಂದು ಮನವಿ ಮಾಡಿದ್ರ. ವಿಧಾನಸೌಧದಲ್ಲಿ ಧ್ವನಿ ಎತ್ತಿದೆ. ನಾನು KDP ಮೀಟಿಂಗ್ನಲ್ಲಿ ಎತ್ತಿದ್ದೀನಿ. ಒಂದು 4-5 ಸಲ ಅದು ನಿಲ್ಲಿಸುವಂಥ ಪ್ರಯತ್ನ ನಾನೇ ಖುದ್ದಾಗಿ ಮಾಡಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟು, ತಹಸೀಲ್ದಾರ್ ಇಟ್ಕೊಂಡು ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಬಂದಿದೆ. ಈಗ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಗುಡಿಬಂಡೆಯಲ್ಲಂತೂ ಈಗ ಯಾವ ಗಣಿಗಾರಿಕೆ ನಡೀತಾ ಇಲ್ಲ. ನಾನು ಮೊನ್ನೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಸರ್ಕಾರದ ಆದೇಶದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಜನತಾ ದರ್ಶನ ಮಾಡಲು ಸೂಚನೆ ನೀಡಿದ್ದು ಎಲ್ಲಾ ಕಡೆಗಳಲ್ಲೂ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಚೇಳೂರು ಗಡಿ ಭಾಗದಲ್ಲಿದ್ದು ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಕಾರಣ ಜನರು ಜಿಲ್ಲಾ ಮಟ್ಟದಲ್ಲಿ ತಮ್ಮ ಸಮಸ್ಯೆ ಹೊತ್ತು ಜಿಲ್ಲೆಗೆ ಬರಲು ಸಂಕಷ್ಟ ಇರುವುದರಿಂದ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಶಾಸಕರು ಸಹಕಾರ ನೀಡಿದ್ದಾರೆ. ಸರ್ಕಾರದ ಸೌಲಭ್ಯ ಒದಗಿಸಲು ಪ್ರತಿ ತಾಲೂಕು ಮಟ್ಟದಲ್ಲಿ ಜನತಾ ದರ್ಶನ ಹಮ್ಮಿಕೊಂಡು ಜನರ ಸಮಸ್ಯೆ ಪರಿಹರಿಸಲು ಮುಂದಾಗುವುದಾಗಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಿಂಚಣಿ, ರೈತರ ಸಮಸ್ಯೆ, ಬಸ್ ಸೌಲಭ್ಯ, ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ನೇಮಿಸುವುದು, ಸ್ಮಶಾನ, ದರಖಾಸ್ತು, ಖಾತೆ ಬದಲಾವಣೆ, ಪಹಣಿ ತಿದ್ದುಪಡಿ, ನೀರಿನ ಸೌಲಭ್ಯ ಸೇರಿದಂತೆ ಸುಮಾರು 130ಕ್ಕೂ ಹೆಚ್ಚು ಅಹವಾಲುಗಳು ಸಲ್ಲಿಕೆಯಾದವು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಗುಡಿಬಂಡೆ ಪಟ್ಟಣದ ರಾಜ ಬೀದಿಯಲ್ಲಿ ಮೆರವಣಿಗೆ ಭಾರೀ ಸಂಭ್ರಮದಿಂದ ಆರಂಭಗೊಂಡಿತು. ತಮಟೆ, ಡೊಳ್ಳು, ನಾದಸ್ವರ ಕುಣಿತ, ನೃತ್ಯಗಳ ಸದ್ದುಗದ್ದಲದಲ್ಲಿ ಪಟ್ಟಣವೇ ಮೆರುಗು ತಂದಿತು. ಬಣ್ಣ ಬಣ್ಣದ ವಸ್ತ್ರದಲ್ಲಿ ಭಾಗವಹಿಸಿದ ಮಕ್ಕಳು ಹಾಗೂ ಯುವಕರು ಮೆರವಣಿಗೆಯ ಸಡಗರಕ್ಕೆ ಇನ್ನಷ್ಟು ಹೊನಲು ಸೇರಿಸಿದರು. ಮಹಿಳೆಯರು ದೇವರ ಭಕ್ತಿಗೀತೆಗಳನ್ನು ಹಾಡಿ ಮೆರವಣಿಗೆಗೆ ಭಕ್ತಿಯ ಮೆರುಗು ನೀಡಿದರು. ಮೆರವಣಿಗೆಯಲ್ಲಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರೂ ಪಾಲ್ಗೊಂಡರು. ಸುತ್ತಮುತ್ತಲಿನ ಸಾರ್ವಜನಿಕರು ಮನೆ ಮನೆಗಳಿಂದ ಬೀದಿ ಬೀದಿಗಳಿಂದ ಮೆರವಣಿಗೆ ಕಣ್ತುಂಬಿಕೊಂಡು ಗಣಪತಿ ಬಪ್ಪ ಮೋರ್ಯ ಎಂದು ಘೋಷಣೆಗಳನ್ನು ಮೊಳಗಿಸಿದರು. ಮೆರವಣಿಗೆ ಉಪಾರಹಳ್ಳಿ ಹಾಗೂ ಕೊಂಡಾವಲಹಳ್ಳಿ ನಡುವಿನ ಕೆರೆಗೆ ತಲುಪಿದ ನಂತರ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಕೈ ಜೋಡಿಸಿ ಗಣೇಶನಿಗೆ ಆರತಿ ಮಾಡಿ ಹೂವು, ಅಕ್ಷತೆ, ಹಣ್ಣು, ಪಾನಕಗಳನ್ನು ಅರ್ಪಿಸಿದರು. ಬಳಿಕ ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೋರ್ಯ ಎಂಬ ಘೋಷಣೆಗಳು ಗಗನ ಮುಟ್ಟಿದವು. ವಿಸರ್ಜನೆಯ ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ.
ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೊಟುಕಾದ 16 ತಿಂಗಳ ಅಧಿಕಾರಾವಧಿ ಪಡೆಯಲು ಕೋರ್ಟಿಗೆ ಹೋಗಲು ತೀರ್ಮಾನ. ನಗರದ ಎಲ್ಲ ಸದಸ್ಯರಿಂದ ನಾಳೆ ಸಭೆ. ಮೊಟುಕಾದ ಅವಧಿ ಮರಳಿ ನೀಡಲು ನ್ಯಾಯಾಲಯಕ್ಕೆ ಹೋಗಲು ಸಿದ್ಧತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಖಂಡಿಸಿ ಜೆಡಿಎಸ್ನಿಂದ ಸತ್ಯಯಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನೂರಾರು ವಾಹನಗಳಲ್ಲಿ ಸಾವಿರಾರು ಭಕ್ತರು ಭಾಗಿ. ಧರ್ಮಸ್ಥಳ ಪ್ರಕರಣದ ತನಿಖೆ ಎನ್ಐಎಗೆ ನೀಡಲು ಆಗ್ರಹ. ನೀರಾವರಿ ಹೋರಾಟಗಾರ ಡಾಕ್ಟರ್ ಮಧು ಸೀತಪ್ಪ ಅಂತಿಮ ವಿದಾಯ. ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರದ ಮೂಲಕ ತೆರಳಿದ ಪಾರ್ಥಿವ ಶರೀರ. ಹೋರಾಟಗಾರರು, ಸಂಘಟನೆಗಳ ಮುಖಂಡರಿಂದ ಅಶ್ರುತರ್ಪಣ. ಬಿಜೆಪಿಯಿಂದ ನಾಳೆ ಧರ್ಮಸ್ಥಳದಲ್ಲಿ ಧರ್ಮಯಾತ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಾವಿರಾರು ಕಾರ್ಯಕರ್ತರು ಭಾಗಿ. ನಾಳೆ ನಡೆಯಲಿರುವ ಧರ್ಮಯಾತ್ರೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ನಿರೀಕ್ಷೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.